ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಮಿನ ಡಾಮ್ ಡೂಮ್ ಡಸ್ ಪೈ ಕೊಟಾರ್. ಬಾಲಲ್ಲಿ ಹೊಡಿಬೇಕು, ಇವರೆಲ್ಲ ಬಾಲಲ್ಲಿ ಹೊಡಿಬೇಕು. ನೋಡ್ಬೇಕು ಈಗ ಮತ್ತೆ ಟೀಮ್ ಅವರು ಬಂದು ಕಟ್ಟುವಂತ ಒಂದು ಕೆಲಸ ಮಾಡ್ತಾರೆ. ಬಟ್ ಅವರು ಬಾಲಲ್ಲಿ ಹೊಡಿತಾರ. ಬಿತ್ತಾ ಮಿಸ್ ಆಗಿದೆ. ಈಗ ಕಟ್ತಾ ಇದಾರೆ ಇವ್ರು. ಅವ್ರು ಬಾಲ್ ಹೊಡೆಯೋಕ್ಕಿಂತ ಮುಂಚೆ ಅವ್ರು ಕಟ್ಬಿಟ್ರೆ ಅವ್ರು ವಿನ್ ಆಗ್ಬಿಡ್ತಾರೆ ಇವರು. ಈಗ ನಾವು ಮೇ ತಿಂಗಳಲ್ಲಿ ಇದ್ದೀವಿ. ಹೌದು, ಮೇ ತಿಂಗಳಂದ್ರೆ ಯಾಕೆ ಬಂದಿರ್ಬೋದು ಅದು ಮೇ ಅನ್ನೋದು? ಮೇ ಅನ್ನೋದು ಯಾಕೆ ಬಂದಿರ್ಬೋದು ಅಂದ್ರೆ ಏನ್ ಹೇಳಕ್ಕಾಗುತ್ತೆ? ಯಾಕೆ ಅಂದ್ರೆ ಮೇ ಅನ್ನೋದು ಈ ತರ ವೆದರ್ ಕಂಡೀಷನ್ ಎಷ್ಟು ಚೇಂಜ್ ಆಗಿದೆ ಈ ತಿಂಗಳಲ್ಲಿ ಅಂದ್ರೆ ಮೇ ಬಿ ಇದು ರೈನಿ ಸೀಸನ್ ಆಗಿರ್ಬೋದು, ಮೇ ಬಿ ಸಮ್ಮರ್ ಸೀಸನ್ ಆಗ್ಬೋದು, ಮೇ ಬಿ ವಿಂಟರ್ ಸೀಸನ್ ಆಗಿದೆ. ಸೊ ಎಲ್ಲ ಮೇ 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 ಅನ್ನೋದ್ರಿಂದ ಇದು ಮೇ ಅನ್ನೋದ್ರ ಆಗಿದೆ. ಸೊ ವೆದರು ಇವತ್ತು ಅದ್ಭುತವಾಗಿದೆ. ನಿನ್ನೆ ತಾನೇ ಮಳೆ ಬಂದು ಇವತ್ತು ನೋಡಿ ಇವಾಗ ಕೆರೆ ಎಲ್ಲ ಎಷ್ಟು ಅದ್ಭುತವಾಗಿ ಸಖತ್ತಾಗಿ ಕಾಣಿಸ್ತಿದೆ ಅಂತ. ಹಂಗೆ ನಾವು ಇಲ್ಲಿ ಸಿದ್ದಪ್ಪನ ಬೆಟ್ಟಕ್ಕೆ ಅಂತ ಹೋಗ್ತಿದ್ವಿ. ಹಂಗೆ ದಾರಿಲಿ ಹುಡುಗರು ಲಗೋರಿ ಆಡೋದು, ಗೋಲಿ ಆಡ್ತಿರೋದನ್ನ ನೋಡಿದ್ವಿ. ಯಾಕಪ್ಪ ಒಂದು ವಿಡಿಯೋ ಮಾಡಿ ತೋರಿಸ್ಬಾರ್ದು ಜನರಿಗೆಲ್ಲ ಅಂತ ಅಂದ್ಬಿಟ್ಟು ಇವಾಗ ತಾನೇ ಬೈಕ್ ನಿಲ್ಲಿಸ್ಬಿಟ್ಟು ಈ ಕಡೆ ಬಂದ್ವಿ. ಈಗಿನ ಕಾಲದ ಎಷ್ಟೋ ಜನ ಮಕ್ಕಳಿಗೆ ಲಗೋರಿ ಅಂದರೆ ಏನು ಅಂತಾನೆ ಗೊತ್ತಿರಲ್ಲ. ಅದಕ್ಕೆ ಪವಲಕ್ಕಿ ಫಸ್ಟು ಲಗೋರಿ ಅಂದ್ರೆ ಏನು ಅಂತ ಹೇಳ್ಬಿಡಪ್ಪ. ಲಗೋರಿ ಅಂದ್ರೆ ಅದನ್ನ ಹೇಳಕ್ಕಾಗಲ್ಲ, ಡೈರೆಕ್ಟ್ ಅಖಾಡಕ್ಕೆ ಹೋಗಿ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ. ಆಡ್ತಾ ಇದಾರೆ ನೋಡಿ ಅಲ್ಲಿ ಲಗೋರಿ. ಈಗ ಆ ಲಗೋರಿ ಆಟ ಹೇಗಿರುತ್ತೆ, ಹಿಂಗೆ ಲಗೋರಿ ಮಕ್ಳುಗಳು, ಈಗಿನ ಮಕ್ಳುಗಳಿಗೆ ದಯವಿಟ್ಟು ಕೇಳಿಸ್ಕೊಡಿ. ಈಗಿನ ಮಕ್ಕಳು ಈ ಥರ ಗೇಮ್ಸ್ಗಳನ್ನ ಆಡಿ ಹೇಗಿರುತ್ತೆ ಅಂತ ನೋಡಿ. ಬನ್ನಿ. ನೀವೆಲ್ಲ ಎಷ್ಟೇ ಇಸ್ವಲ್ಲಿ ಹುಟ್ಟಿದ್ದು? 2010 ಅಂದರೆ ನೀವೆಲ್ಲ ಮಾಡ್ರನ್ ಯುಗದ ಮುದ್ದು ಕುಮಾರರು ನೀವೆಲ್ಲ. ಬಟ್ ಆದರೂ ಸರ್ ಅನ್ಬೇಡ, ಅನ್ನಣೆ ಅಂತ. ಬಟ್ ಆದರೂ ಈ ಥರ ಲಗೋರಿ ಆಡ್ತಿದ್ದೀರಾ. ನಾನು ನೋಡಿದೆ ಹೋಗ್ಬೇಕಾದ್ರೆ ನಾವಿಬ್ರು ಹೋಗ್ಬೇಕಾದ್ರೆ ನೋಡಿದ್ವಿ. ನೀವೆಲ್ಲ ಲಗೋರಿ ಆಡ್ತಿದ್ರಿ, ಗೋಲಿ ಆಡ್ತಿದ್ರಿ, ಕ್ರಿಕೆಟ್ ಆಡ್ತಿದ್ರಿ. ಬಟ್ ಈಗಿನ ಮಕ್ಕಳೆಲ್ಲ ಹೆಂಗಿರ್ತಾರೆ, ಬರೀ ಫೋನ್ ಪಬ್ಜಿ ಹೊಡಿ ಅಂತಾರೆ. ಬಟ್ ನೀವು ಇಷ್ಟು ಚೆನ್ನಾಗಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಆಡ್ತಿದ್ರಲ್ಲ, ಯಾಕೆ ನೀವು ಯಾಕೆ ಫೋನ್ ಯೂಸ್ ಮಾಡಬಾರ್ದು? ಸರ್, ನಾವು ಫೋನ್ ಯೂಸ್ ಮಾಡ್ಬೋದು, ಆದರೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಆಡೋದ್ರಿಂದ ಒಂಚೂರು ಉಪಯೋಗ ಆಗುತ್ತೆ. ವೆರಿ ಗುಡ್. ಈಗ ನಾವು ಒಂದು ಮಾಡ್ತಿದ್ದೀವಿ ಮಕ್ಳುಗಳಿಗೆ, ಈಗಿನ ಮಕ್ಳುಗಳಿಗೆ ಈ ಲಗೋರಿ ಆಡೋದು ಹೇಗೆ ಅಂತ. ಸೊ ಏನೇನು ಬೇಕು ಲಗೋರಿಗೆ? ಫಸ್ಟು ಕಲ್ಲು. ಲಗೋರಿಗೆ 7 ಕಲ್ಲು ಬೇಕು ಅಣ್ಣ. 7 ಕಲ್ಲು. ಅದಕ್ಕೆ ಅವರು 7 ಕಲ್ಲು ಬೇಕು ಅಂದ್ರು. ಹೌದು, 7 ಕಲ್ಗಳನ್ನ ಹುಡ್ಕೋದ್ರೆ ಎಷ್ಟು ಮಜಾ ಇರುತ್ತೆ ಅಲ್ವಾ? ಹೌದು, ಖಂಡಿತ. ಅದೊಂಥರ ಅದಕ್ಕೂ ಒಂಥರ ಏನೋ ವಿದ್ಯೆ ಬೇಕು. ಈ ಪಚ್ಚಿಗಳನ್ನ ಹುಡ್ಕೋದ್ರಲ್ಲ, ಅದು ಫ್ಲಾಟ್ ಆಗಿರ್ಬೇಕು, ಇನ್ನು ಸಮತಟ್ಟಾಗಿರ್ಬೇಕು, ನೀಟಾಗಿ 1 by 1 ಅಂದ್ರೆ ಒಂದಕ್ಕಿಂತ ಒಂದು, ಮುಖ್ಯವಾಗಿ ಒಂದಕ್ಕಿಂತ ಒಂದು ಚಿಕ್ಕದಾಗಿರ್ಬೇಕು. ಹೌದು, ಅದನ್ನ ಹುಡ್ಕೋದು ಮಹಾನ್ ವಿದ್ಯೆಗಳದೆಲ್ಲ. ಹೌದು, ಅದಕ್ಕೆ ಈ ಮಕ್ಳುಗಳಿಗೆಲ್ಲ ಟ್ಯಾಲೆಂಟ್ ಜಾಸ್ತಿ. ಅದನ್ನ ಎತ್ಕೊಬ್ರೋಣ. ಈಗ ನಾವು ಸೇರಿ ಹುಡ್ಕೋಣ. ಬರೀ ಈಗ ಹುಡ್ಕೋಣ. ಮನೆ ಕಟ್ಟಕ್ಕೆ ಹೇಗೆ ಒಂದು ಬೇಸ್ಮೆಂಟ್ ಫುಲ್ ಸ್ಟ್ರಾಂಗ್ ಆಗಿರ್ಬೇಕು, ಈ ಲಗೋರಿ ಆಟದಲ್ಲೂ ಅಷ್ಟೇ. ಒಂದು ಆ ಬೇಸ್ ನಿಂತ್ಕೋಬೇಕು ಅಂದ್ರೆ ಒಂದು ದೊಡ್ಡ ಕಲ್ಲು. ಸೊ ಇದ್ರ ಮೇಲೆ 1 by 1 ಚಿಕ್ಕ ಪಚ್ಚಿಗಳನ್ನ ಜೋಡಿಸ್ಕೊಂಡು ಆ ಸೈಜಿಗೆ ತಕ್ಕಂತೆ ಜೋಡಿಸ್ತಾರೆ. ಈಗ ಇವಾಗ ಕಟ್ಬಿಟ್ರಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ಬೇಕು? ಇವಾಗ ಕಟ್ಟಾಯ್ತು ಲಗೋರಿ. ಇವಾಗ ಟೀಮ್ಗಳನ್ನ ಕರ್ಕೋತೀವಿ. ಕರೆ ನಾವು ಬರ್ತೀವಪ್ಪ. ನಮ್ಮಿಬ್ರು ಒಂದೊಂದು ಟೀಮ್ಗೆ. ಬೇಕು ಅಣ್ಣ, ಇವನು ಅವನು
ಅವಲಕ್ಕಿ ಅವರು ಕರಿತಿದ್ದೊಂದು ಚೆನ್ನಾಗಿತ್ತ ನೋಡ್ದ. ಹೌದು ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನಾವೆಲ್ಲ ಟೀಮ್ ಕರಿಬೇಕಾದ್ರೆ ಏನೋ ಅಂದ್ರೆ ಒಂದು ಟಾಸ್ ಹಾಕ್ತಿವಿ, ಯಾರಿಗೆ ನಿಂಗೆ ಹೆಡ್ ಬಂದ್ರೆ ನೀನು ಫಸ್ಟ್ ಕರಿ ಸ್ಟಾರ್ಟ್ ಮಾಡ್ತೀಯ, ನನ್ಗೆ ಬಂದ್ರೆ ನಾನು ಮಾಡ್ತೀನಿ. ಬಟ್ ಅವ್ರು ಕರಿತಿರೋದು ಡಿಫ್ರೆಂಟ್ ಆಗಿತ್ತು. ಏನೋ ಚಿಕ್ಕದ ದೊಡ್ಡದ ಕೈಯಲ್ಲಿ ಇರ್ತಾವ್ರೆ. ಹಾ ನೋಡೋಣ ಒಂದ್ಸಲ ಅದನ್ನ ಅದೇನು ಅಂತ ಅವ್ರ ಹತ್ರನೇ ಕೇಳ್ಬಿಡೋಣ ಬನ್ನಿ. ಲೋ ಚಿನ್ನ ಅದು ಮಾಡ್ತಿರಲ್ಲ, ಯಾವ ಟೀಮ್ ಕರಿಬೇಕಾದ್ರೆ ಚಿಕ್ಕದ ದೊಡ್ಡದ ಏನು ಅಂತ ಹೆಂಗೆ ಅದು ಬಂದಿದ್ದು? ಸರ್ ಚೆನ್ನಾಗಿದೆ ಮೆಥಡ್. ತಮ್ಮ ತಮ್ಮ ಪ್ರತಿಭೆಯಿಂದ ಯಾರು ಚೆನ್ನಾಗಿ ಆಡ್ತಾರೆ ಅವ್ರನ್ನ ಕಳ್ಕೊಳ್ಳೋ. ಒಂದ್ಸಲ ಮಾಡ್ತೀರಾ ಅದನ್ನ? ಆಯ್ತು ಅಣ್ಣ, ಮಾಡ್ತೀನಿ. ಮಾಡಿ ನೋಡಿ. ಈಗ ಬಗ್ಗಿದ್ರು ಚಿಕ್ಕದು ಈಗ ಒಂದ್ ನಿಮಿಷ ಚಿಕ್ಕದ ದೊಡ್ಡದ ಮಾಡಿದ್ರಲ್ಲ, ಹಿಡ್ಕೊಳ್ಳಿ ಹಂಗೆ ಕೈ ಹಿಡ್ಕೊಳ್ಳಿ. ಸೊ ಈ ಕಡೆದು ಚಿಕ್ಕದು, ಚಿಕ್ಕದ ಇದು ಅಂದ್ರೆ ನೋಡಿಲಿ ಇವನ್ ಕೈ ನೋಡು, ಇವನ್ ಕೈ ಚಿಕ್ಕದಾಗೈತೆ, ಕೈ ದೊಡ್ಡದಾಗೈತೆ. ಸೊ ಅದರಿಂದ ಇವನ್ಗೆ ಗೊತ್ತಿಲ್ಲ ಯಾರ ಕೈ ಚಿಕ್ಕದು ದೊಡ್ಡದು ಅಂತ. ಸರಿ, ಅದಕ್ಕೆ ಇವ್ನ್ ಚಿಕ್ಕದು ಅಂದ್ರೆ ಇವ್ನ್ ಫಸ್ಟ್ ಕರೀತಾನೆ, ದೊಡ್ಡದು ಬೇಕು ಅಂದ್ರೆ ಇವ್ನ್ ಫಸ್ಟ್ ಕರೀತಾನೆ. ಓಕೆ ಚಿಕ್ಕದು ದೊಡ್ಡದು ಚೆನ್ನಾಗಿದೆ ಮೆಥಡ್. ಸೊ ಅದ್ಭುತವಾಗಿ ಈಗ ಗೇಮ್ ನ ಸ್ಟಾರ್ಟ್ ಮಾಡೋಣ. ನಮಗೂ ತುಂಬಾ ವರ್ಷಗಳಾದ್ಮೇಲೆ ಆಡ್ತಿರೋದು, ತುಂಬಾ ಏನು ಎಕ್ಸೈಟ್ಮೆಂಟ್ ಇದೆ ನಮಗೂ ಕೂಡ. ಬನ್ನಿ ಅಖಾಡದಲ್ಲಿ ನೋಡ್ಕೊಳ್ಳೋಣ. ಎಲ್ಲರೂ ಮುಟ್ತೀವಿ. ಎಲ್ಲರೂ ಮುಟ್ತಿದ್ದಾರೆ. ಕ್ಯಾಪ್ಟನ್ ಮಾತ್ರ ಮುಟ್ಬೇಕು. ಯಾರು ಕೊಳ್ಬೇಡ, ಅವನೇ ಕೊಳ್ಬೇಡ. IPL ತರ ಈಗ ಇಲ್ಲಿ ಟೈಲ್ ಬಿದ್ದಿದೆ, ನೋಡ್ಕೊಬಿಡಿ. ಈ ಕಡೆ ಎಡ್ಡು ಐತೆ, ತಲೆ ಕೆಡ್ಸ್ಕೊಬೇಡಿ. ನಮ್ದೇ ಇಲ್ಲ ನಮ್ದೆಲ್ಲ ನಮ್ದೆಲ್ಲ ಏನಿದ್ರು RCB ತರ. RCB. ಈಗ ಗೌರಿನೂ ಕಟ್ಟಿದ್ಯಾ, ಟೀಮ್ನು ಕರೆದೆ, ಬಟ್ ಆಟ ಹೆಂಗೆ ಅಂತ ಹೇಳಿಲ್ವಲ್ಲ ಅಣ್ಣ. ಆಟ ಅಂದ್ರೆ ಬಾಲ್ ಲಗೋರಿ ಅಂತ ಇರುತ್ತೆ, ಲಗೋರಿ ಕಟ್ಟಿರ್ತೀವಿ, ಅಲ್ಲಿಂದ ಬಾಲ್ ಎಸಿತಾರೆ. ಈ ಇದ್ದಿದ್ದಲ್ಲ ಕಲ್ಲು, ಈ ಬಿದ್ರೆ ಜೋಡಿಸ್ಬೇಕು, ಬೇಗನೆ ಜೋಡಿಸ್ಬಿಟ್ಟು ಲಗೋರಿ ಅನ್ಬೇಕು. ಇಲ್ಲ ಅಂದ್ರೆ ಬಾಲಿಂದ ಹೊಡ್ಬಿಟ್ರೆ ಅವ್ರನ್ನ ಔಟು. ಕಲ್ಲಲ್ಲಿ 7 ಗೋರಿ ಕಟ್ಟಾಗಿದೆ, ಟೀಮ್ನು ಕರೆದಾಗಿದೆ, ಬಟ್ ಈಗ ಆಟ ಹೇಗೆ? ಇವಾಗ ಆಪೋಸಿಟ್ ಟೀಮ್ ಅವರು ಮತ್ತೆ ನಮ್ಮ ಟೀಮ್ ಅವರು ನಿಂತಿರ್ತೀವಿ. ಈಗ ಆಪೋಸಿಟ್ ಟೀಮ್ ಅವರು ಇದಕ್ಕೆ ಹೊಡಿತಾರೆ ಅಂತಂದ್ರೆ ಬಿದ್ದ ತಕ್ಷಣ ಎಲ್ಲ ಓಡೋಗ್ಬೇಕು. ಓಡೇ ಹೋಗ್ಬೇಕು ಅಂತ ಏನೂ ಇಲ್ಲ. ಅವರು ಬಾಲ್ನ ನಮ್ಗೆ ಹೊಡೆಯೋವರೆಗೆ ನಾವು ಇದನ್ನ ಕಟ್ಟಬೇಕು. ಅಂದರೆ ಇದು ಯಾವ ಶೇಪಲ್ಲಿ ಐತೆ ವಾಪಸ್ ಇದೇ ಶೇಪಿಗೆ ಬರಬೇಕು. ಸೊ ಆಪೋಸಿಟ್ ಟೀಮ್ ಅವ್ರದ್ದು ಗುರಿ ಏನಂದ್ರೆ ಇದನ್ನ ಉಂಟಿಸ್ಬೇಕಷ್ಟೇ, ಇದನ್ನೆಲ್ಲ ಬಿಡಿಸ್ಬೇಕು. ಆ ಬಾಲ್ ಸಿಕ್ಕಿ ಹೊಡೆಯೋಷ್ಟರಲ್ಲಿ ಮತ್ತೆ ವಾಪಸ್ ಕಟ್ಟಬೇಕು. ಬಿಡಿಸಿ ಕಟ್ಟೋವಂಥ ಒಂದು ಆಟನೇ ಲಗೋರಿ. ಆ ಟೈಮಲ್ಲಿ ಇನ್ನೊಂದು ಆಪೋಸಿಟ್ ಟೀಮ್ ಇರುತ್ತಲ್ಲ, ಅವ್ರಿಗೆ ಕ್ಯಾಚ್ ಮಾಡಬೇಕು. ಬಾಲ್ ತಗೊಂಡು ಹೊಡೆದ್ರೆ ಗಾನ್. ಹೌದು, ಆವಾಗ ಮತ್ತೆ ಅವರು ಹೊಡಿತಾರೆ. ಈಗ ಆಟ ನೋಡೋಣ. ಆಟ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ. ಲೆಟ್ಸ್ ಪ್ಲೇ. ಈಗ ಆಪೋಸಿಟ್ ಟೀಮಿನ ಅವಲಕ್ಕಿ ಬಾಲ್ ಇಟ್ಕೊಂಡಿದ್ದಾರೆ. ಬಾಲ್ ಇಟ್ಕೊಂಡು ಆ ಕಲ್ಲು ಹೊಡೆಯೋದೇ ಅವ್ರ ಉದ್ದೇಶ. ನೋಡೋಣ ಹೊಡಿತಾರ ಏನೋ ಅಂತ. ಈಗ ಇರು ಈ ಕಲ್ಲನ್ನ ಉಣ್ಸೋದು ಆಪೋಸಿಟ್ ಟೀಮಿನ ಉದ್ದೇಶ, ಅದನ್ನ ಕ್ಯಾಚ್ ಮಾಡೋದು ಈ ಟೀಮಿನ ಉದ್ದೇಶ. ಆ ಬಾಲ್ ಏನಾದ್ರು ಪಿಚ್ ಕ್ಯಾಚ್ ಆಗಿ ಇವ್ರ ಕೈಗೆ ಸೇರಿದ್ರೆ ಒಬ್ಬ ಔಟ್ ಆಗ್ತಾನೆ. ಒಬ್ಬಂಗೆ ಕೇವಲ 3 ಚಾನ್ಸ್ ಇರುತ್ತೆ. ಅವಲಕ್ಕಿ ಹೊಡಿತಾರ ಅಂತ ನೋಡೋಣ. ಅಕಸ್ಮಾತ್ ಈಗ ಅವ್ನು ಹೊಡೆದ, ಅದೇ ಪಿಚ್ ಆಗಿ ಇವ್ರಿಗೇನೋ ಕ್ಯಾಚ್ ಆಗಿದ್ರೆ ಅವ್ನು ಔಟ್ ಆಗ್ತಿದ್ದ. ರೆಡಿ ನೋಡಿ. ಈಗ ಅವಲಕ್ಕಿ ಹೊಡೆದ್ರು, ಪಿಚ್ ಆಗಿ ಇವ್ರು ಕ್ಯಾಚ್ ಮಾಡಿದ್ರು. ಸೊ ಅವಲಕ್ಕಿ ಹೋಯಿತು. ಈಗ ಮತ್ತೊಬ್ಬ ಪ್ಲೇಯರ್, ಇವ್ರು ಒಬ್ರಿಗೆ 3 ಚಾನ್ಸ್ ಇರುತ್ತೆ. ಈಗ ಮತ್ತೊಬ್ಬ ಪ್ಲೇಯರ್ ಬಂದ, ಮತ್ತೆ ಹಿಡ್ದ, ಮತ್ತೆ ಔಟ್. ಒಂದೇ ಚಾನ್ಸ್ಗೆ ಔಟ್ ಆಗಿದ್ದಾರೆ. ಆ ಟೀಮ್ ಅವರು ಈಗ ಪರದಾಡ್ತಿದ್ದಾರೆ ಹೊಡೆಯೋಕ್ಕೆ. ಮತ್ತೊಂದ್ಸಲ ಕ್ಯಾಚ್ ಹಿಡ್ದ, ಮತ್ತೊಂದ್ಸಲ ಔಟ್ ಆಗಿದ್ದಾರೆ. ಅದ್ಭುತವಾದ ಕೀಪರ್ ಕ್ಯಾಚ್ಗಳನ್ನ ಹಿಡಿತಿದ್ದಾರೆ. ಇವರು ನೆಕ್ಸ್ಟು T20 ವರ್ಲ್ಡ್ ಕಪ್ ಹೋಗ್ಲಿ ಅಂತ ಹಾರೈಸೋಣ. ಈ ಬಾರಿನೂ ಕೂಡ ಔಟ್ ಆಗಿದ್ದಾರೆ.
ಇವರು ಕೊಳ್ಳೇಗಾಲದ ತಾಲೂಕಿನ ಅತ್ಯಂತ ಮಹತ್ವದ ಕೀಪರ್ ಅಂತಾನೆ ಹೇಳ್ಬೋದು. ಇದು ರೆಡಿ ಆಯ್ತು. ನಿಮಗೆ ಯಾರು ಸರಿಸಾಟಿ ಇಲ್ಲ, ಯಾರು ಕೂಡ ಸರಿಸಾಟಿ ಇಲ್ಲ. ಅವಲಕ್ಕಿ ಟೀಮ್ ಅವ್ರು ಯಾರು ಕೂಡ ಟೆಸ್ಟ್ ಮಾಡಿಲ್ಲ. ಸೊ ನಾವು ಇದನ್ನ ಉಣಿಸೋ ಒಂದು ಪ್ರಯತ್ನ ಮಾಡಿ ಓಡ್ತೀವಿ ಮತ್ತೆ ಕಟ್ತೀವಿ. ಈಗ ಅದ್ಭುತವಾಗಿ ಅವಲಕ್ಕಿ ಟೀಮ್ ಅವರು ಒಡೆಯಕ್ಕೆ ಅಂತ ಹೋಗಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಔಟು ಬಾ. ಅವಲಕ್ಕಿ ಅವರು ತಮ್ಮ ಮೊದಲನೇ ಎಸೆತದಲ್ಲೇ ವಿಫಲಗೊಂಡಿದ್ದಾರೆ. ಓ, ಇವರು ಅದ್ಭುತವಾದ ಕೀಪರ್. ಔಟು. ಹಂಗ್ ಟಚ್ ಆಗ್ಬಿದ್ರೆ ಏನು, ಬಾಲ್ ಹೊಡಿತಾ ಇರ್ಬೇಕಾದ್ರೆ ಅಕಸ್ಮಾತ್ ಈ ಗೋರಿಗೆ ಏನಾದ್ರು ಟಚ್ ಆಗಿ ಆ ಕೀಪರು ಕ್ಯಾಚ್ ಹಿಡಿದ್ರೆ ಇಡೀ ಟೀಮ್ ಆಲ್ ಔಟ್ ಆಗುತ್ತೆ. ಒಬ್ರಲ್ಲ, ಇಬ್ರಲ್ಲ, ಮೂರಲ್ಲ, ಎಷ್ಟು ಜನ ಇದಾರೋ ಟೀಮಲ್ಲಿ ಅಷ್ಟು ಜನ ಕೂಡ ಆಲ್ ಔಟ್ ಆಗ್ತಾರೆ. ಟಚ್ ಆಗ್ಬಿದ್ರೆ ಏನು, ಎರಡನೇ ಚಾನ್ಸು. ಈಗ ಅವಲಕ್ಕಿ ಎರಡನೇ ಚಾನ್ಸ್ ಅಲ್ಲಿ ಇದಾರೆ. ನೋಡೋಣ ಹೊಡಿತಾರ ಅಂತ. ಈ ಬಾರಿ ಅವಲಕ್ಕಿ ಅವರು ಹೊಡೆದಿದ್ದಾರೆ. ನೋಡೋಣ ಈಗ ಏನು ಕೆಲಸ ಅಂದ್ರೆ ಇವ್ರು ಕಟ್ತಾ ಇದಾರೆ, ಅವನು ಬಾಲಲ್ಲಿ ಹೊಡಿಬೇಕು, ಇವರೆಲ್ಲ ಬಾಲಲ್ಲಿ ಹೊಡಿಬೇಕು. ನೋಡ್ಬೇಕು ಈಗ ಮತ್ತೆ ಟೀಮ್ ಅವರು ಬಂದು ಕಟ್ಟೋಂತ ಒಂದು ಕೆಲಸ ಮಾಡ್ತಾರೆ. ಬಟ್ ಅವರು ಬಾಲಲ್ಲಿ ಹೊಡಿತಾರ. ಬಿತ್ತಾ ಮಿಸ್ ಆಗಿದೆ. ಈಗ ಕಟ್ತಾ ಇದಾರೆ ಇವ್ರು. ಅವ್ರು ಬಾಲ್ ಹೊಡೆಯೋಕ್ಕಿಂತ ಮುಂಚೆ ಅವ್ರು ಕಟ್ಬಿಟ್ರೆ ವಿನ್ ಆಗ್ಬಿಡ್ತಾರೆ ಇವರು. ಇನ್ನೊಂದು ಕಲ್ಬೇಕು. ಬಂತು, ಬಾಲ್ ಬಂತು, ಅಲ್ಲಿ ಬಾಲ್ ಬಂತು. ಇನ್ನೊಂದು ಕಲ್ಬೇಕಷ್ಟೇ. ಮಿಸ್ ಆಯ್ತು. ಕೊನೆಗೆ ಅವಲಕ್ಕಿ ಲಗೋರಿ ಕಟ್ಬಿಟ್ಟ. ಬಾಲು ಆ ಕಡೆ ಈ ಕಡೆ ಹೋಯ್ತು. ಸ್ವಲ್ಪ ಫಂಬಲ್ ಆದ್ರು ಎಲ್ಲ ಪ್ಲೇಯರ್ಸ್ಗಳು. ಬಟ್ ಆ ಟೈಮಲ್ಲಿ ಅದನ್ನೇ ಯುಟಿಲೈಸ್ ಮಾಡಿಕೊಂಡು ಅವಲಕ್ಕಿ ಟೀಮ್ ಕಂಪ್ಲೀಟ್ ಆಗಿ ಲಗೋರಿನ ಕಟ್ಬಿಟ್ಟಿದ್ದಾರೆ. ಸೊ ಇದೇ ಆಟ. ಬಾಲ್ ಬೀಳೋಕ್ಕಿಂತ ಮುಂಚೆ ಕಲ್ಲುಗಳನ್ನ ಜೋಡಿಸಿ ಮನೇನ ಕಟ್ಬಿಟ್ರೆ ನಾವೇ ರಾಜ, ನಾವೇ ವಿನ್ನು. ನೋಡಿದ್ರಲ್ಲ ಹೇಗೆ ಎಷ್ಟು ಒಂದು ಟೆನ್ಷನ್ ಅಲ್ಲಿತ್ತು ಅಂದರೆ, ಹೊಡೆದ ತಕ್ಷಣ ಚೆಲ್ಲಾಪಿಲ್ಲಿ ಆಗೋವಂಥ ಒಂದು ಪಚ್ಚಿಗಳನ್ನ ಮತ್ತೆ ಜೋಡಿಸ್ಬೇಕಲ್ಲ. ಆ ಟೈಮಲ್ಲಿ ಎಲ್ಲಿ ಹೊಡೆದು ಬಿಡ್ತಾರೋ ಅನ್ನೋ ಭಯ, ಮತ್ತೆ ಕಟ್ಟಬೇಕು ಅನ್ನೋ ಒಂದು ಹುಮ್ಮಸ್ಸು. ಈ ಕಡೆ ಆಪೋಸಿಟ್ ಟೀಮ್ ಅವ್ರಿಗೆ ಅವ್ರು ಕಟ್ಟಕ್ಕಿಂತ ಮುಂಚೆ ಹೊಡಿಲೇಬೇಕು ಅನ್ನೋ ಆ ಒಂದು ಏನೋ ಕಾನ್ಫಿಡೆನ್ಸು. ಸೊ ಇಷ್ಟೆಲ್ಲ ಆಟಗಳ ಸೇರ್ಕೊಂಡಿರೋದೇ ಲಗೋರಿ ಹೊಡೆದು ಗೋರಿನ ಕಟ್ಟಾಗಿದೆ. ಅವಲಕ್ಕಿ ಟೀಮ್ ವಿನ್ ಆಗಿದೆ. ಇಷ್ಟೇ ಆಟ. ನೋಡಿದ್ರಿ ಅಲ್ವಾ ಇವಾಗ ಈ ಗೇಮ್ನ. ಇದಕ್ಕೆ ಏನು ಖರ್ಚಾಗಲ್ಲ. ನೀವು ಯಾವ ಮಾಲ್ಗೆ ಹೋಗಿ ಶಾಪಿಂಗು ಮಾಡಬೇಕಾಗಿಲ್ಲ. ಇಲ್ಲೇ ಯಾವುದೋ ಅಕ್ಕಪಕ್ಕ ಇರೋ ಅಂಗಡಿಲಿ ಒಂದು ಬಾಲ್ ಸಿಗುತ್ತೆ. ಆಮೇಲೆ ಅಲ್ಲೇ ಎಲ್ಲಾದರೂ ಹೊಡೆದೋಗಿರೋ ಒಂದಷ್ಟು ಟೈಲ್ಸ್ ಸಿಗುತ್ತೆ. ಎತ್ಕೊಂಡು ನಿಮಗೆ ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗೆ ಈ ವಿಡಿಯೋ ನೋಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ನೀವು ಈ ವಿಡಿಯೋ ನೋಡಾದ್ರೂ ಮಕ್ಳುಗಳಿಗೆ ಈ ಗೇಮ್ನ ಆಡಕ್ಕೆ ಬಿಡಿ. ಯಾಕಂದರೆ ಎಷ್ಟು ಆಚೆ ಆಡ್ತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳು ಅಷ್ಟೇ ಎಲ್ಲರ ಜೊತೆ ಬೆರೀತಾರೆ. ಸುಮ್ಮನೆ ಮನೆ ಆಯಿತು, ಸ್ಕೂಲ್ ಆಯಿತು ಅಂದರೆ ಚೆನ್ನಾಗಿರಲ್ಲ. ಅದಕ್ಕೆ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ಆಚೆ ಕಡೆ ಗೇಮ್ಗಳನ್ನ ಜಾಸ್ತಿ ಆಡ್ಸೋಕ್ಕೆ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹಿಸಿ. ಅಷ್ಟೇ ಗೊತ್ತಾಯ್ತಲ್ವಾ. ಅವಲಕ್ಕಿ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಮಕ್ಕಳುಗಳು ಈಗ ಎಲ್ಲ ಎಷ್ಟು ಕಾನ್ಫಿಡೆನ್ಸ್ ಅವರು ಡೆಲ್ ಆಗಿಬಿಟ್ಟಿದೆ ಅಂದರೆ, ಬರೀ ಟೆಕ್ನಾಲಜಿಲಿ ಇಂಪ್ರೂವ್ ಆಗಿದ್ದಾರೆ ಹೊರತು ಬಟ್ ಟೆಕ್ನಿಕಾಗಿ ಹೇಗೆ ಮಾತಾಡಬೇಕು, ಜನಗಳ ಜೊತೆ ಹೇಗೆ ಬರೀಬೇಕು ಅನ್ನೋದೇ ಮರ್ತ್ಬಿಟ್ಟಿದ್ದಾರೆ. ಜನಗಳು ಬಂದು ಮಾತಾಡ್ಸಿದ್ರೆ ಏನಪ್ಪ ಚೆನ್ನಾಗಿದೆ ಅಂದರೆ ಅಂತಾರೆ ಅಷ್ಟೇ. ಅದ್ರ ಬಗ್ಗೆ ನೀವು ಚೆನ್ನಾಗಿದ್ದೀರಾ ರೆಸ್ಪೆಕ್ಟಿಂದ ಮಾತಾಡೋದಂತೂ ಮರ್ತ್ಬಿಟ್ಟಿದ್ದಾರೆ. ಹೇಗೆ ವರ್ತಿಸ್ಬೇಕು ಅನ್ನೋದು ಮರ್ತ್ಬಿಟ್ಟಿದ್ದಾರೆ. ಸೊ ಈ ಥರ ಸಮಾಜದಲ್ಲಿ ಈ ಥರ ಬೆರೆತಾಗ ಒಬ್ರಿಗೊಬ್ರು ಎಲ್ಲ ಸೇರ್ಕೊಂಡು ಮಾತಾಡಿಕೊಂಡು ಬೆರೆತಾಗ ಅವ್ರಿಗೂ ಕೂಡ ಭಾವನೆಗಳು ಗೊತ್ತಾಗುತ್ತೆ. ಇನ್ನೊಬ್ರು ಭಾವನೆಗಳಿಗೆ ಅರ್ಥ ಆಗುತ್ತೆ. ಮೊಬೈಲಿಂದಲೇ ತುಂಬಿರೋ ಮೊಬೈಲಲ್ಲೇ ಮುಳುಗೋಗಿರೋ ನಿಮ್ಮ ಮಕ್ಕಳನ್ನ ಈ ಥರ ಆಟಗಳಿಂದ ಎತ್ತಿ ಉಳಿಸಿ. ಇದೇ ಥರ ವೀಡಿಯೋಸ್ಗಳನ್ನ ಮಾಡಿ ಹಳೆ ಕಾಲದ ನೆನಪುಗಳನ್ನ ಬರ್ಸೋ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ. ಸೊ ಈ ಒಂದು ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಸೊ ಇನ್ನೂ ಯಾವ್ಯಾವ ಆಟಗಳು ಬೇಕು ಅಂದ್ರೆ ಕಮೆಂಟ್ ಮಾಡಿ. ಇನ್ನೂ ಇದೇ ತರ ಹೆಚ್ಚಿನ ವಿಡಿಯೋಸ್ಗಳಿಗೆ ನಮ್ಮ ಅವಲಕ್ಕಿ ಪವಲಕ್ಕಿನ ಸಬ್ಸ್ಕ್ರೈಬ್ ಮಾಡಿ.